ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬನ್ನಿ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಸೊಪ್ಪನ್ನ ಕಿತ್ಕೊಬಂದಿದ್ದೆ ನಾನು ಅಲ್ಲಿ ಒಂದು ಜಾಗದಲ್ಲಿ. ತುಂಬ ಚೆನ್ನಾಗಿ ಸೊಪ್ಪು, ಇವಾಗ ಮಳೆ ಬಂದಿರೋದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಸೊಪ್ಪು, ಒಳ್ಳೆ ಫ್ರೆಶ್ ಆಗಿತ್ತು. ಚೆನ್ನಾಗಿತ್ತಲ್ಲ ಸೊಪ್ಪು ಅಂತ ಅಂದ್ಬಿಟ್ಟು ಎಲ್ಲ ಥರ ಮಿಕ್ಸ್ ಸೊಪ್ಪಿತ್ತು, ಕಿತ್ಕೊಂಡ್ಬಂದೆ. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಸೊಪ್ಪು ಮಾತ್ರ. ಸಾಂಬಾರು ಮಾತ್ರ ತುಂಬ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಈ ಥರ ಫ್ರೆಶ್ ಸೊಪ್ಪು ಮಿಕ್ಸಲ್ಲಿ ಕಿತ್ಕೊಬಂದರೆ ಸಖತ್ತಾಗಿರುತ್ತೆ. ಇವಾಗ ಸೊಪ್ಪಿನ ಸಾಂಬಾರನ್ನ ಮಾಡೋದಕ್ಕೆ ನಾನು ಬೇಳೆನ ಕುದಿಯೋಕೆ ಇಟ್ಟಿದ್ದೀನಿ. ಬೇಳೆ ಕುದೀತಾ ಇತ್ತು, ಹಂಗೆ ಸೊಪ್ಪನ್ನ ತೊಳ್ಕೊಂಡು ಸೊಪ್ಪೊಳಕ್ಕೆ ಒಂದೆರಡು ಹಸಿಮೆಣ್ಸಿಕಾಯಿ ಹಾಕಿ ಮತ್ತು ಸೊಪ್ಪು ಹಾಕಿ ಮತ್ತು ಉಪ್ಪನ್ನು ಕೂಡ ಹಾಕಿದ್ದೀನಿ. ಅದು ಬೇಯ್ತಾ ಇದೆ, ಬೆಂದಿದೆ ಆಲ್ರೆಡಿ. ಬೇಳೆ ಎಲ್ಲ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಹಸಿಮೆಣ್ಸಿಕಾಯಿನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಕೂಡ ಒಂದು ಸೌಟಷ್ಟು ಸೊಪ್ಪನ್ನು ಕೂಡ ಸಾಂಬಾರು ಮಾಡೋದಕ್ಕೆ ಸೊಪ್ಪನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊಪ್ಪು ತಣ್ಣಗಾಗಬೇಕು. ಅಲ್ಲಿ ನಾನು ಮೆಣಸು ಒಂದು 10 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೂಡ ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸೊಪ್ಪು ನಮ್ಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ಅಷ್ಟು ಸೊಪ್ಪು ಎತ್ತಿಟ್ಕೊಳ್ಳೋಣ, ಆಗ್ತಾ ಇರುತ್ತೆ. ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು. ಇವಾಗ ಗ್ರೈಂಡ್ ಆಗಿದೆ ನೋಡಿ ಈ ಥರ ಸೊಪ್ಪು. ಇವಾಗ ಅದೇ ಪಾತ್ರೆಗೆ ನಾನು ಬೇರೆ ಸೊಪ್ಪನ್ನ ಎತ್ತಿಟ್ಕೊಬಿಟ್ಟು ಖಾರ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ರಸ ಇದೆಯಲ್ಲ, ಅದೇ ರಸ ಹಾಕ್ಕೊಳ್ಳೋಣ. ಇದೇ ರಸ ಹಾಕ್ಕೊಂಡ್ರೆ ನೀರಿಗಿಂತ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದೇ ರಸ ತುಂಬ ಚೆನ್ನಾಗಿರುತ್ತೆ. ಈ ರಸನೇ ಜಾಸ್ತಿ ಬೇಯಿಸ್ಕೋಬೇಕಾದ್ರೇ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದೇ ರಸ ಸಾಕು ಸಾಂಬಾರು ಮಾಡೋದಕ್ಕೆ. ಇದರಲ್ಲೇ ನಾನೀಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ, ನೀರು ಹಾಕ್ತಾಯಿಲ್ಲ. ಇದಕ್ಕೆ 1 ಲೋಟ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಶ್ ಸೊಪ್ಪಿಗೂ ಅದಕ್ಕೂ ಸಾಂಬಾರು ಮಾತ್ರ ಏನು ಸಖತ್ತಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಸಖತ್ ರುಚಿ ಕೊಡುತ್ತೆ. ಇವಾಗ ಮುದ್ದೆ ಜೊತೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ನಾನು ಹಸಿಮೆಣ್ಸಿಕಾಯಿನ ಹಾಕಿಲ್ಲ, ನಮ್ಮ ಮನೆಯವರಿಗೆ ಜಾಂಡೀಸ್ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಖಾರ ಕಮ್ಮಿ ಹಾಕಿದ್ದೀನಿ. ಇದಕ್ಕೆ ಹಸಿಮೆಣ್ಸಿಕಾಯಿನ ಹಾಕಲಿಲ್ಲ, 2 ಹಸಿಮೆಣ್ಸಿಕಾಯಿನ ಸೈಡ್ಗೆ ಎತ್ತಿಟ್ಟಿದ್ದೀನಿ, ನಮ್ಗೆ ಬೇಕಂದರೆ ನಾವು ಕಿವುಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.